ಈಗೇನು ಮಾಡಕ್ಕೋದಿಲ್ಲ? ಏನು ಮಾಡಕ್ಕೆ ಕೆಲಸ ಇಲ್ವ ನಿನಗೆ? ಇಲ್ಲಕ್ಕ ಸುಮ್ಕಿರಿ. ಅಲ್ಲ ಅವಳು ಬಂದು ಕೂತಾಳಲ್ಲ, ಅವಳಿಗೆ ಮಾಡಕ್ಕೈತಿ ನನಗೆ ಮಾಡಕ್ಕಾಯ್ಕಿಲ್ವಾ? ನೋಡಿ ಬೇಕಾದ್ರೆ ವಾರಕ್ಕೊಂದ್ಸತಿ ಬಂದು ನಿಮ್ಮ ಅಡುಗೆ ಸಾರೋ ಪಾರೋ ಮಾಡ್ಬಿಟ್ಟು ಹೋಯ್ತೀನಿ, ಇರ್ತೀನಿ ಸುಮ್ಕಿರಿ ಅಲ್ಲೇ. ಅವಳನ್ನ ಕರ್ಕೊಂಡ್ಬಂದು ಇರ್ಸ್ಕೊಳ್ಳೋದು, ಇವನು ಸಂಬಳದಲ್ಲೆಲ್ಲ ಅವಳನ್ನ ಹಾಸ್ಪಿಟ್ಲಿಗೆ ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡು ತಿರ್ಗೋದು. ಅವಳನ್ನ ನವ್ವೇ ಬೇರೆ ಇಟ್ಕೊಯ್ತಲ್ವಂತೆ ಡ್ಯೂಟಿ ಗಿಟ್ಟಿಗೆ. ಅವಳು ರೋನ್ ಕಾಯ್ಕೊಂಡು ಕೂತಿದ್ದಾಳಂತೆ, ಇವನು ತಂದಾಕೋದು ಹಾಸ್ಪಿಟ್ಲಿಗೆ ಅಲ್ಲಿಗೆ ಇಲ್ಲಿಗೆ ಮಾಡ್ಕೊಂಡು ಕೂತ್ಕೊಬಿಟ್ರೆ ಇನ್ನು ಬರೋ ದುಡ್ಡು ಕಾಸ ಮಡಿಕೊಳ್ಳೋದು ಬೇಡವಾ? ಮಕ್ಕಳು ಮರಿ ಇಲ್ಲ, ಈ ಮುಂದೇನು ಹಿಂದೇನು ಇಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದ ಏನಾರು ಜವಾಬ್ದಾರಿ ಇದ್ದದ್ರಿ? ಇಲ್ಲಿಗಟ್ಟ ನಾದ್ನಿ ಓದಿಸ್ತೀನಿ ಅಂದ್ಕೊಂಡು ನಿಂತ್ಕೊಂಡ, ಈಗ ನಾದ್ನಿ ಮದುವೆ ಮಾಡ್ತೀನಿ ಅಂದ್ಕೊಂಡು ಹಿಂಗೆ ಆಡ್ತಾವನೆ. ಬರೀ ಇವ್ರು ಮದುವೆ ಮಾಡೋದು ರತ್ತು ಹುಷಾರಿಲ್ಲ, ಬರೀ ಇದೇ ಆಗೋದ್ರೆ ಇವನು ಉದ್ದಾರ ಆಗದೆ ಯಾವಾಗ? ನೀವನ್ಗೊಂಥದ್ದು ಎಂಥದ್ದು ಒಂದು ಆಗ್ಬೇಕು ತಾನೆ. ನಾನು ಯಾವಾಗ ಬಂದರೂ ಅದನ್ನೇ ಹೇಳ್ತಿರ್ತೀನಿ, ಅಯ್ಯೋ ನಮ್ಮ ಅಮ್ಮವ್ರು ಇಷ್ಟು ಆಸೆ ಮಾಡ್ತಾರೆ ಅನ್ನೋದು ಬರೋಕ್ಕಿಲ್ವಲ್ಲ. ಏನೋ ಇವ್ರು ಮಕ್ಳು ಮರಿ ಆಗ್ದಂಗೆ ವ್ಯವಸ್ಥೆ ಮಾಡ್ಕೊಂಡ್ರೆ ನಾನು ಗೊತ್ಕೊಂಡು ಸುಮ್ಮ ಕೂತ್ಕೊಳ್ಳಿ. ನನಗೆ ನಾನು ಹೇಳ್ಬಿಟ್ಟು ನಾನು ನಂಬಿಟ್ಟು ನಾನು ಸುಲಭವಾಗಿ ನಂಬನೆ ಹೇಳಿ. ನಿಜವಾಗ್ಲೂ ಇವನಂತ ದಡ್ಡನ ಎಲ್ಲೂ ಇಲ್ಲ. ಅಂತ ದಡ್ಡ ಇವನು. ಎಲ್ಲರೇ 3 ವಾರದಿಂದ ನಡಿ ಕೆಲ್ಸಕ್ಕೆ ನಡಿ, ಇಲ್ಲೇನು ಕೂತ್ಕೊಂಡು ಅವಳು ಕಾಯ್ಕೊಂಡು ನೀನು ಅಂತಾನೆ ಬಿಟ್ಟು ಗುರ್ಸಟ್ಟಿ ಕಾಯ್ಕೊಂಡು ಕೂತಿದಾರಂತಾರೆ. ಮುಂಡೆಕ್ಕೆ ಮಾನ ಮರೋದೇ ಬೇಡವಾ? ನಿನ್ಗೆ ಯಾರು ಹೇಳಿದ್ದು ಕೆಲ್ಸಕ್ಕೆ ಹೋಯ್ತಿಲ್ಲ ಅಂತ? ಅವು ಗಂಗಕ್ಕ ಬಂದಿದ್ಲು, ಕೆಂಪಕ್ಕನ ತಮ್ಮ ತಂಗಿ ಗಂಗಕ್ಕ, ಅದೇ ತರಕಾರಿ ಅಂಗಡಿ ಮಾಡಿದ್ರಲ್ಲ, ಅವು ಅಕ್ಕ ಬಂದು ಸುಮಾರು ಗಂಟೆ ಕೂತಿತ್ತು. ಹೇಳ್ತು ನಿಮ್ಗೇನು ಬುದ್ಧಿ ಇಲ್ವಾ, ಹಿಂಗೆ ಮುರ್ಕೊಂಡು ಕೂತಿದ್ರಿ ಅಲ್ಲ. ಈಗ ಒಪ್ಕೊಂಡಿದ್ದಾನಂತೆ, ಚಿನ್ನ ಮದುವೆ ಕೊಡ್ತೀನಿ ಅಂದ್ಕೊಂಡು ಬೇಳೆ ಕಳ್ಳೋಳ ಓದು ಸಕೋಸಿ ಖರ್ಚು ಮಾಡಿದ್ನ. ಅವಳು ಬಟ್ಟೆ ಬರೆ ತಗೊಂಡು 12-20 ಮನೆಯ ಉದ್ಧಾರ ಮಾಡಿದ್. ನಾವು ಮಗ ಹುಟ್ಟಿ ಮನೆಯ ಹಾಳ್ಗೆಡ್ ಬಿಟ್ಟಕೊಂಡ್ಬಿಡು ನಿನ್ನ ಮಗ ಹಾಳ್ಗೆಡ್ವಿ ಥೂ. ನಿಜವಾಗ್ಲೂ ಅಯ್ಯಪ್ಪ ದೇವ್ರೇ, ಏನು ಕತೆಯೋ ಏನೋ ಒಂದು ಅರ್ಥ ಆಯ್ತಲ್ಲ ಹೋಗು ನನಗಂತೂ. ಥೂ ಹೇಳಿದ್ರೆ ಚಾಡಿ ಹೇಳಿದ್ರು ಅನ್ಕೋತಾರೆ ಅನ್ಕೊಂಡು ನಾವು ಮಾತಾಡ್ತಾನೆ ಇರೋದಕ್ಕೆ ಇಷ್ಟ ಎಲ್ಲ ಮಿಕ್ಮಿರೋದು. ಇನ್ನು ಅದೇನು 3 ವಾರದಿಂದ ಸಂಬಳ ತಂದು ನಮ್ಮ ಕೈ ಕೊಡೋಕ್ಕಿಲ್ವ ಹೇಳಿ ನೀನು ಅಂತ ಕೇಳ್ಬಿಡು ಮರೆಯ. ಅದಕ್ಕೆ ಈಗ ನಾನು ಹೋಯ್ತೀನಿ, ಅವಳು ಚೆಂದಾಗಿ ಅವ್ಳಿಗೆ ಹೆಂಗೆ ಮಾಡಬೇಕು ಮಾಡ್ತೀನಿ ನಾನು, ನಂಗೆ ಗೊತ್ತು. ಚೆಂದಾಗಿ ಮಾತಲೆಯ ಓಡೋಡ್ಬೇಕು ಬಿಟ್ಕೊಂಡು ಬಿಟ್ಬಿಟ್ಟು ಹಂಗೆ ನಾನು ಮಾಡಿನಾದ್ರು ಕೇಳು. ಅವಳನ್ನ ಓಡಿಸ್ತೀನಿ ಮನೆಯಿಂದ ಅದಕ್ಕೆ ಮೊದಲು ಬೇವರ್ಸಿ ಮುಂಡೆಯ ಬಂದು ಸೇರ್ಕೊಂಡವಳು ನೋಡು, ಮಾನ ಮರೋದಿಲ್ಲ ಮುಂಡೆ. ಅದು ಯಾವ ಮಕ್ಕ ಓದ್ಕೊಬಂದ್ಲು ಆ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ಬಿಟ್ಟು ಓಡೋಗ್ಬಿಟ್ಟು ಈಗ ಬಂದು ಸೇರ್ಕೊಂಡವಳಲ್ಲ ಮಾನ ಮರೋದಿದ್ದದ. ಮಾನ ಮರೋದಿರೋರಾಗಿದ್ರೆ ಈ ಥರ ಆಯ್ತಿತ್ತ ಹೇಳು? ಈ ಥರವ ಹೆಂಗೆ ಬಂದು ಸೇರ್ಕೊಂಡ್ಲು ತಿರ್ಗವ ನನ್ನ ಮಗನ ಜೀವ ತೆಗಿಯೋಕ್ಕೆ. ಇವರು ಗಂಡು ಬಿಟ್ಟು ಗುದರಿ ಕೆಲಸ ಮಾಡೋದವಳು ಹಾಸ್ಪಿಟ್ಲಿಗೆ ಅಲ್ಲಿಗೆ ಇಲ್ಲಿಗೆ, ಇವಳು ಮದುವೆಗೆ ಎಲ್ಲಕ್ಕೂ ದುಡ್ಕೊಂಡು ನಿಂತ್ಕೊಳ್ಳೋದು. ಇವನು ದುಡ್ಡಿಲ್ಲ ಹಾಕ ಬಂದಿನ ಮಗನ ಸರಿಯಾಗದೆ ಕತ್ತೆ. ಈ ಕೆಲಸ ಇಲ್ಲವ, ಈ ಕೆಲಸಗಳೆಲ್ಲ ಅವ್ನು ಸರಿಯಾಗದೆ ಕಂಡು ಸುಮ್ಕಿರು. ಲೋಪರ್ ನನ್ನ ಮಗನಿಗೆ ಈ ಕೆಲಸ ಎಲ್ಲ ಸರಿಯಾಗದೆ ಆಡ್ಲಿ ಸುಮ್ಕಿರು. ಅದು ಹೆಂಗಾಡನು? ಅಯ್ಯೋ ಬಾ ಬಡ್ಡಿದ ಅವ್ನು ಸರಿ ಇಲ್ಲ ಕಣ, ಅವನು ಸರಿ ಇಲ್ಲ. ಸುಮ್ಮನೆ ಯಾಕೆ ನೀನು ಯಾಕೆ ಓದಿ ಅಲ್ಲಿಗೆ ಸುಮ್ಕಿರು. ಏನಾರು ಮಾಡ್ಕೊಂಡು ನಮ್ಗೆ ಹಾಕ್ಬೇಕು, ಅಲ್ಲಿ ಬೇರೆ ಹೋಗಿ ಅವ್ಳು ಕಳಿಸ್ತಾರೆ ಇರ್ಲಂತ ನಮ್ಗೇನುವ ಇನ್ನೂ ನಮ್ಮ ಮಕ್ಕಳೇ ಸರಿ ಇಲ್ಲ. ಕಂಡವ್ರಿಗೆ ಹೇಳೋಕ್ಕಾಗದ? ಕೇಳೋಣ ಅವಳು ಹುಟ್ರ ಬಜ್ಜಿ ಕೇಳೋದಾದ್ರೆ ಏನಾರು ಹೇಳ್ಬೋದು. ಅವ್ರು ಕೇಳಕ್ಕಿಲ್ಲ ಸುಮ್ಕಿರು. ನೀನು ತಲೆ ಕೆಡ್ಸ್ಕೊಬೇಡ, ನೀನು ಕೇಳೋಳು ಅಂತಾಳಲ್ಲ ಅವಳು ಕೇಳಕ್ಕಿಲ್ಲ, ಅವ್ನು ಕೇಳಕ್ಕಿಲ್ಲ. ನಮ್ಗೇನು ಏನಾರು ಮಾಡ್ಕೊಳ್ಳಿ ಬಿಡು, ಅದಕ್ಕೆ ತಲೆ ಕೆಡ್ಸ್ಕೋಬೇಕು. ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಅಂತಿರೋದಕ್ಕೆ ಹಿಂಗೆ ಆಯ್ತಿರೋದು. ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತಿರೋದಕ್ಕೆ ಕಣಪ್ಪ ಹಿಂಗೆಲ್ಲ ಆಯ್ತಿರೋದು. ಮೊದಲೇ ಸ್ಟಾರ್ಟಿಂಗಿಂದ ನಾವು ಅದಾಕ ಬಂದಿದ್ರೆ ಇವತ್ತು ಎಲ್ಲ ಸರಿಯಾಗಿರೋದು. ನೀನು ನಮ್ಗೇನು ಸುಮ್ಕಿರು ಅಂದೇ ಈಗ ಹಿಂಗೆಲ್ಲ ಹೆಚ್ಕೊಂಡಿರೋದು. ಅವನು ಅತ್ತೆ ಸೇವೆ ಮಾಡ್ಕೊಂಡು ನಾದ್ನಿಗೆ ಮದುವೆ ಮಾಡ್ಕೊಂಡು ಕೂತ್ಕೊಳ್ಳಿ. ನಮ್ಗಿರೋನೊಬ್ಬ ಮಗ ಹೆಂಗೋ ನಮ್ಮ ವಂಶ ಬೆಳೆಸ್ತಾರೆ ಅಂತ ಅಂದ್ಕೊಂಡ್ರೆ ಯಾವ ಥರ ಆಡ್ತಾಯಿದ್ದಾನೆ ನೋಡು. ಮಕ್ಳಾಯ್ತಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಅದಾವ. ಹಾಸ್ಪಿಟ್ಲಿಗೆ ಹೋಗಬೇಕು, ಅಲ್ಲಿ ತಿರುಗಬೇಕು, ಮೊದಲು ಮಕ್ಕಳು ಮಾಡ್ಕೋಬೇಕು ಅನ್ನೋದು ಬತ್ತೇನೆ ಇಲ್ವಲ್ಲ. ಮುನ್ಸಲ್ಲಿ ಹುಟ್ಟಿರ್ತಾನೆ ಆತ್ಮದಲ್ಲಿ ಏನಾರು ಆದದು. ಯೋಗ್ಯತೆಗೆ ಬೆಂಕಿ ಕಾಕು, ಯೋಗ್ಯತೆಗಿಂದಿಷ್ಟು ಬೆಂಕಿ ಕಾಕು. ಅವರೆಲ್ಲ ಯೋಗ್ಯತೆಗಳನ್ನ ಒಟ್ಟಿಗೆ ತೋರ್ಬಿಡ್ತಾರೆ ಕತೆ. ಅದಕ್ಕೆ ಈಗ ನಾವಿಲ್ಲಿರೋದು, ಅವಳು ಮಜಾ ಮಾಡ್ಕೊಂಡು ಅಲ್ಲಿರೋದು ಯಾಕೆ ಮಾಡಲಿ ಬಿಡು. ನನಗೂ ನಾನು ಹೇಳ್ತೀನಿ ಕೇಳಿ ಮರೆಯ, ನೀನು ತಲೆಗೆಡ್ಸ್ಕೊಬೇಡ. ಅಕ್ಕಿ ಹಾಕು, ಸಾಂಬಾರು ಪುಳಿಯೋಗರೆ ಗೊಜ್ಜು, ಚಿತ್ರಾನ್ನ ಗೊಜ್ಜು ಎಲ್ಲ ಥರ ಗೊಜ್ಜು ಮಾಡಿ ವಾರಕ್ಕೊಂದ್ಸತಿ ಬಂದು ನಾನು ಹೋಯ್ತೀನಿ. ಅಡುಗೆ ಮಾಡಿಬಿಟ್ಟು ಸಾಂಬಾರು ಗಿಂಬಾರು ಮಾಡ್ಬಿಟ್ಟು ನನಗೆ ನೀನು ಸುಮ್ಮನಿರು. ನೀನು ನಾನು ಬುದ್ಧಿ ಕಳಿಸ್ಲಿಲ್ಲ ಅಂದ್ರೆ ಆಯ್ತಲಕ್ಕಂತೆ. ಕರ್ಕೊಂಡೋಗಿ ಇರ್ಸ್ಕೊಂಡು ಮದುವಾಗಿರ್ತಾನೆ. ನಾನು ಹೋಯ್ತೀನಿ, ನನ್ನ ಸಾಕ್ಲಿ ಬಿಡು. ನೀನು ಬಾ ಬೇಕಾರೆ ಹೋಗೋದ ನಡಿ. ಬಂದ್ಬಿಟ್ರೆ ಇಲ್ಲಿ ಜಮೀನು ನೋಡ್ಕೊಳ್ಳೋರು ಯಾರು? ನೀನು ಹೇಳ್ತಾ ಇರೋದು ಒಂದು ರೀತಿ ಸರಿನೇ. ಅವ್ರಿಗೆ ನಾವೇನು ಅಂತ ತೋರ್ನಿಲ್ಲ ಅಂದ್ರೆ ಅದದ ಅವೆಲ್ಲ ಸರಿ ಅದದ ಹೇಳು. ನಾವೇನು ಎಂತು ಅಂತ ತೋರ್ಬೇಕು. ಹೆಂಗಾರೆ ಅಲ್ಲಿ ನೀನು ತಲೆ ಕೆಡ್ಸ್ಕೊಬೇಡ. ಹೋಗು ಸುಮ್ಮನೆ ಹೋಗು, ತಲೆ ಯಾಕೆ ಕೆಡ್ಸ್ಕೊಳಕ್ಕೆ ಹೋಗಿ ನೋಡೋಕ್ಕಾಯ್ತದೆ. ಹೋದ್ರೆ ಸರಿ ಕರ. ನೀನು ಹೇಳ್ತಾ ಇರೋದು ಒಂದು ರೀತಿಲಿ ಸರಿಯಾಗದೆ. ನಾವೇನೋ ಓಲಿ ಇವತ್ತಾದ್ರೆ ನಾಳೆ ಸರಿ ಆಯ್ತದೆ ಅಂತ ಅಂದ್ಕೊಂಡ್ರೆ ಇವನು ಮಕ್ಕಳು ಮರಿನೂ ಮಾಡ್ಕೊಳ್ದಂಗೆ ಹಿಂಗೆ ಆಡ್ಕೊಂಡು ಕೂತಾನಲ್ಲ ಇವನು. ಹಿಂಗಾದ್ರೆ ಹೆಂಗೆ ಮಾಡಬೇಕು ಹೇಳು? ನಾಚಿಕೆ ಮಾನ ಮರುವುದಿಲ್ವ ಇವಕ್ಕೆ? ನಾಚಿಕೆ ಮಾನ ಮರುವುದಿ ಅನ್ನೋದಿದ್ದರೆ ಇವನು ಈ ಥರ ಆಡ್ತಿದ್ದಿಲ್ಲಕಂದ್ವ ಅವ್ರಿಗೆ ತಾನೇ ಬುದ್ಧಿಲ್ಲ. ಅವಳು ಹೆಂಗೆ ಬಂದು ಕೂತಿದ್ದಾಳು ಅಂತ. ಸರಿ ನಾನು ಹೇಳೋದು ಇವನೇನೋ ಓಲಿ ಅಂತ ಸುಮ್ಮನೆ ನಾವೇ ಕಣಪ್ಪ. ಅವು ಹೆಂಗೆ ಅಪ್ಪ ದೇವರೇ ಹೋಗು. ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ ಕಣಪ್ಪ. ಅದು ಹೆಂಗೆ ಬಂದಿದ್ದಾಳು, ಯಾವ ಮಕ ಬಂದಿದ್ದಾಳು, ಮಕ್ಕಳು ಬೇಡ ಗಣ್ಣು ಬೇಡ ಅಂತ ಬಿಟ್ಟು ಹೋದಳು ಅವಳು. ಈಗ ಬಂದವಳೆ ಅಂದರೆ ಅಯ್ಯಪ್ಪ ಒಪ್ಪಬೇಕು ಅವಳ ಮಾತ್ರವ. ನಿಜವಾಗ್ಲೂ ಒಪ್ಪಬೇಕನಪ್ಪ. ಮಾನ ಬರೋದಿಲ್ಲ ಅವಳು ಬಂದವಳೆ. ಇವ್ನು ಸೇರಿಸ್ಕೊಳ್ಳೋಂಗೆ ಏನು ಬೇಡವಾ? ಸೇರಿಸ್ಕೊಳ್ಳೋಂಗೆ ಅಲ್ಲ ಸೇರಿಸ್ಕೊಳ್ಳೋಂಗೂ ಜ್ಞಾನ ಬೇಕ್ತಾನೆ. ಏನು ಅಂತವ ಜ್ಞಾನ ಮಾನ ಇಲ್ಲದಂಗೆ ಆಡ್ತವೆ ಬಾ. ಅದೇನೋ ಅಂತೀರಂತಂಗೆ ಆಯಿತು ಕತೆ. ಜ್ಞಾನ ಮಾನ ಅನ್ನೋದೊಂದು ಏನಾರು ಇದ್ದಿದ್ರು ಆ ಥರ ಆಡ್ತಿದ್ದಿಲ್ಲ ಕಣ.
ಮಾನ ಮರೋದು ಒಬ್ರಿಗೂ ಇಲ್ಲ ಕತೆ. ಅದಕ್ಕೆ ನಾವು ಇಲ್ಲಿದ್ರೆ ಅವ್ರು ಅಲ್ಲಿ ಆರಾಮಾಗಿರ್ತಾರಪ್ಪ. ಅದಕ್ಕೆ ಅವ್ರನ್ನ ಆರಾಮಾಗಿರಕ್ಕೆ ಬಿಟ್ಬಿಟ್ಟು ನಾವ್ಯಾಕೆ ತೊಂದರೆ ತಗೋಬೇಕು ಮರಿಯೇ, ನಾವ್ಯಾಕೆ ತೊಂದರೆ ತಗೋಬೇಕು. ಇಲ್ಲಿ ಇಟ್ಟು ಮಾಡ್ಕೊಂಡು ಬಟ್ಟೆ ಒಕ್ಕೊಂಡು ಬರೆ ಒಕ್ಕೊಂಡು ಮನೆ ಸೊಸೆ ಮಾಡಿಕೊಂಡು ನಾವ್ಯಾಕೆ ಒಂದು ಹೊಸಬೇಕು ಮಾಡಿ ಅಂದ್ಬಿಟ್ಟು ಹೋಗಿ ಕೂತ್ಕೊತೀನಿ ಸುಮ್ಕಿರು. ವಾರಕ್ಕೊಂದ್ಸತಿ ಬಂದು ಬಟ್ಟೆ ಒಗ್ಬಿಟ್ಟು ಹೋಯ್ತೀನಿ. ಹೋಗು ತಲೆ ಕೆಡ್ಸ್ಕೊಂಡು ವಾಷಿಂಗ್ ಮಿಷಿನ್ಗಳು ಹಾಕತ್ತೀನಿ ನಾನು. ಹೋಗು ಕತೆ ನೀನು ಹೇಳಂಗೆ ಅದು ಹಾಕಟ್ನಿ ಅದು ಮಾಡಲಿಲ್ಲ ಅಂದರೆ ಸರಿ ಬರೀಕಿಲ್ಲ ಕಣ. ಸುಮ್ಮನೆ ಅದು ಯಾಕೆ ಅಲ್ಲ ಏನೋ ಅಂತಿದ್ರಂತೆ ಹಂಗಾಯ್ತು ಕತೆ. ಸುಮ್ಮನೆ ಬುದ್ಧಿಲ್ದ ಆಟ. ನಾವೇನೋ ಅಯ್ಯೋ ನಮ್ಮ ಮಗಲ್ವ ಚೆನ್ನಾಗಿರ್ಲಿ ಬಿಡು ನಮ್ಗೆ ಮಾಡ್ದೆ ಸಿಕ್ಕಿಲ್ಲ ಅಂತ ನಾವು ಎಷ್ಟು ದಿವಸ ಅಂತೀವೋ ಒಳ್ಳೆತನವ. ಇವತ್ತಿನ ಕಾಲದಲ್ಲಿ ಒಳ್ಳೆತನ ನಡೀಕಿಲ್ಲ ಅಂದ್ಬಿಡ್ಲೆ. ನಮ್ಮ ಒಳ್ಳೆತನ ನಮ್ಮನ್ನೇ ಹಾಳು ಮಾಡಿಬಿಡ್ತದೆ. ಸುಮ್ಮನೆ ಯಾಕೆ ಸಾಕಾಗಬೇಕು ನಿಜವಾಗ್ಲೂ. ಥೂ ಭಾಳ ಬೇಜಾರಾಗ್ಬಿಡ್ತದೆ ಒಂದೊಂದು ಸತಿ ಮಾತ್ರ. ಭಾಳ ಒಳ್ಳೆತನಕ್ಕೆ ಬೆಲೆ ಇಲ್ಲ ಕನ್ನಡಿ. ಬೆಲೆ ಇಲ್ಲ ಒಳ್ಳೆತನಕ್ಕೆ ಕತೆ. ಯಾಕೆ ತಲೆ ಕೆಡಿಸ್ಕೋಬೇಕು. ಏನಾರೇ ₹1 ತಕಪ್ಪ ಸಂಬಳ ಬತ್ತು ಅಂತ ಕೊಟ್ಟನ ಎಲ್ಲಾನು ಅವನೇ ಮಾಡಿಕೊಬಿಟ್ರು. ನಮಗೆ ಓದಿಸಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಷ್ಟೆಲ್ಲ ಮಾಡಿರೋರಿಗೆ ಹೆಂಗಾರು ಬೆಲೆನೇ ಕೊಡೋಕ್ಕಿಲ್ವಲ್ಲ ಇವನು. ಬೆಲೆ ಅವ್ನು ಕೊಡೋಕ್ಕಿಲ್ಲ, ನಾವು ಕಿತ್ಕೋಬೇಕು ಸುಮ್ಕಿರು. ನಾವು ಕೂತ್ಕೊಂಡಾಗ ಮಾಡೋಕ್ಕಿಲ್ಲ ಅನ್ನಕ್ಕದ. ಮಾಡಲಿಲ್ಲ ಅಂದ್ರೆ ಸರಿ ಗಿಲ್ಸೋದು ಮುರುವದಿಯೇ ಪುಕ್ಸಡ ಧರ್ಮ ಬುದ್ಧಿ ಕಳಕ್ಕೆ ಮಾಡ್ಕೊಂಡು ಮಾಡಿಲ್ಲ ನಮಗೆ ಸೇವೆಯ. ಎಲ್ಲಿಂದನೋ ಬಂದೋಳನ್ನ ಅತ್ತೆ ಅನ್ಕ ಮನೆ ಒಳಗೆ ಇಸ್ಕೊಂಡು ಕೂತಿದ್ದೀಯ ಕಿತ್ತೋದು ನನ್ನ ಮಗನೇ ಅಂತ ಹೋಗಿದ್ದೀನಿ ಸುಮ್ಕಿರಿ ಏನಾರು ಅಂದ್ರೆ ಅವನು ಮುರುವದಿಂದಿದ್ರು ಸರಿ. ಅವಳೇ ಹೋಯ್ತಾಳೆ ಸುಮ್ಮನೆ. ನಾನು ಹೋದ್ರೆ ನಾನು ಹೋಗಿ ಅಂಕ ಬಿಂಕ ಆಡಿದ್ರೆ ಅವಳೇ ಎದ್ರಕೊ ಊಟ ಕಿತ್ಬಿಡ್ಬೇಕು. ಆ ಕೆಲಸ ನಾನು ಮಾಡೋದು ನೋಡ್ಕೋಬೇಕಾರೆ ನಾನು ಏನಂದೇನು ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಬಿಟ್ಟಿದ್ದೀರಾ? ಸುಮ್ಮನೆ ಬಿಡ್ತೀನಿ ಅನ್ಕೊಬಿಟ್ಟಿದೆಯಾ ಹೇಳು? ಯಾವುದೇ ಕಾರಣಕ್ಕೂ ಇಲ್ಲ. ಸುಮ್ಗಿಮ್ನೆ ಅಂತೂ ಬಿಡಕ್ಕಿಲ್ಲ ನಾನು. ಕಲಿಸ್ತೀನಿ ನೋಡ್ಕೊ ಹೆಂಗೆ ಕಲಿಸ್ತೀನಿ ಬುದ್ಧಿ ಅಂತವ. ಸರಿ ಆಯಿತು. ಎಷ್ಟೊತ್ತು ಕೂದಿಯೇ ಈಗ? ಒಂಚೂರು ಅಡುಗೆ ಮಾಡಿಬಿಟ್ಟು ಹೋಯ್ತೀನಿ. ಓಟ್ ಬರ್ತೀನಿ ಬಿಡಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ. ನನ್ನ ಮಗ ನಮಗೆ ಮಾಡಬೇಕು ಬೇರೆಯವ್ರಿಗೆ ಮಾಡಬೇಕು. ಅವಳು ಕರ್ಕೊಬಂದು ಇರ್ಸ್ಕೊಂಡವ್ರಲ್ಲ ನಮಗೆ ಎಷ್ಟು ಕೊಪ್ಪತ್ತಕ್ಕಿಲ್ಲ. ನನಗೆ ಬೇಜಾರಾಕಿಲ್ವಾ? ಅದಕ್ಕೆ ನನಗೂ ಮಾಡಲಿ ನಾನು ಸೊಸೆ. ಅದಕ್ಕೆ ಹೋಯ್ತೀನಿ ನಾನು ಸೇರ್ಕೊತೀನಿ. ಯಾರು ಬೇಡ ಅನ್ನಕ್ಕೆ ನನ್ನೇರು ಬೇಡ ಅಂದ್ರೆ ಹೇಳಿ ನೀವೇ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ಯಾಕೋ ಟೈಮ್ ವೀಡಿಯೋನೇ ಸರಿಯಾಗಿ ಆಗ್ತಿಲ್ವಲ್ಲ ಇವರು ಅಂತ ಭಾಳ ಬೇಜಾರು ಮಾಡ್ಕೊಬಿಟ್ಟಿದ್ದೀರಿ. ಅಯ್ಯೋ ಏನು ಮಾಡೋದು ಹಬ್ಬ ಉಣ್ಮೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಒಂಚೂರು ಲೇಟ್ ಆಗ್ಬಿಡ್ತು. ಬೇಜಾರು ಮಾಡ್ಕೊಬೇಡಿಕಂದ್ರಪ್ಪ. ನಾಳೆಕಿಂತ ಆದಷ್ಟು ಸರಿಯಾದ ಸಮಯಕ್ಕೆ ವೀಡಿಯೋ ಹಾಕದ. ಹಂಗೆ ಹಳ್ಳಿ ಸೊಬಗು ಬ್ಲಾಗ್ ಚಾನಲಲ್ಲಿ ಯಾಕೆ ವೀಡಿಯೋಗಳು ಸರಿಯಾಗಿ ಬರ್ತಿಲ್ವಲ್ಲ ಅಂತ ಕೇಳ್ತಾ ಇದ್ದೀರಿ. ಅದು ಚಾನಲ್ ಪ್ರಾಬ್ಲಮ್ ಆಗ್ಬಿಟ್ಟದೆ ಕಣ್ರಪ್ಪ. ಒಳ್ಳೆ ಸ್ಟೋರಿ ಚೆನ್ನಾಗಿ ಹೋಯ್ತಾಯಿತ್ತು. ನೀವು ಭಾಳ ಇಷ್ಟಪಟ್ಟು ನೋಡ್ತಾ ಇದ್ರಿ. ಅದೇನೋ ಹೊತ್ತಾಗೆ ರಾಣೆ ಬರುವ ಸರಿ ಇಲ್ಲ ಚಾನಲ್ದು. ಆಲಿದ್ದು ಸರಿ ಅಲ್ಲೇ 3-4 ಸತಿ ಹೊಂಟೋಗದೆ. ಆ ಚಾನಲ್ ವ್ಯವಸ್ಥೆ ಅದು ಯಾವಾಗ ಸರಿ ಆದದು ಅಂತಲೇ ಹೇಳೋದು ಭಾಳ ಕಷ್ಟ ಕಣ್ರಪ್ಪ. ತಿರ್ಗಾ ಅಪ್ಲೈ ಮಾಡಿ ಅಂತೆಲ್ಲ ತೋರಿಸ್ತದೆ. ನೋಡೋದ ಇನ್ನೂ ಒಂದು ತಿಂಗಳು ಬಿಟ್ಕೊಂಡು ಮಾಡಬೇಕು. ಅದು ಹಾಗೆ ಅದು ಬರೋದು ಯಾವಾಗೋ ಏನೋ ಒಂದು ಅರ್ಥ ಆಯ್ತಿಲ್ಲ. ಒಟ್ಟಿಗೆ ಇರೋ 2 ಚಾನಲು. ಆಮೇಲೆ ಆ ವೀಡಿಯೋ ತೆಗ್ದಿಲ್ಲ ಹಾಕೋದ ಅಂದ್ರೂ ಏನಾದ್ರು ಇಲ್ಲಿ ತೊಂದರೆ ಆಗ್ಬಿಟ್ಟದ ಅಂತ ಅದು ಬೇರೆ ಭಯ. ಅದರಿಂದ ನನಗೆ ಅದನ್ನ ಈ ಚಾನಲ್ಗಳಲ್ಲಿ ಹಾಕೋಕ್ಕೆ ಬೇಜಾರಾಯ್ತದೆ, ಭಯನೂ ಆಯ್ತದೆ. ಈ 3-4 ದಿವಸದಿಂದ ನಾನು ಸರಿ ಟೈಮ್ ವೀಡಿಯೋಗಳು ಬರ್ತಿಲ್ಲ ಪಾಪ. ನೀವು ಸುಮಾರು ಜನ ಮೆಸೇಜು ಮತ್ತು ಕಮೆಂಟ್ಗಳನ್ನು ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲೂ. ಸರಿ ಟೈಮ್ ವೀಡಿಯೋಗಳು ಆಗ್ತಿಲ್ವಲ್ಲ ಅಂತ ಎಲ್ಲ ಇದು ಮಾಡಿದ್ರು. ನಿಮ್ಮ ಆರೋಗ್ಯ ಚೆನ್ನಾಗಿದೆ ಹೆಂಗೆ ಅಂತಲೂ ಕೇಳಿದ್ರಿ. ಎಲ್ಲ ಆರೋಗ್ಯ ಆಗಿವ್ನಿ ಚೆನ್ನಾಗಿವ್ನಿ. ಯಾರು ಏನು ಪಾಪ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹಂಗಿರಲಿ. ಯಾವಾಗಲೂ ಒಂದು ಸತಿ ವೀಡಿಯೋ ಬರ್ನಿಲ್ಲಾದ್ರೂ ನನ್ನ ಆರೋಗ್ಯದ ಬಗ್ಗೆ ಪಾಪ ಕೇಳ್ತಾ ಇರ್ತೀರಿ. ಏನಿಲ್ಲ ಆರೋಗ್ಯವಾಗಿ ಸುಖವಾಗಿ ಚೆನ್ನಾಗಿವ್ನಿ ಕಣ್ರಪ್ಪ. ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ತದೆ ಇರೋ ಗಂಟ್ಲೂ. ಯಾವುದೇ ಕಾರಣಕ್ಕೂ ಯಾವುದೇ ಥರ ತೊಂದರೆ ಇಲ್ದಂಗೆ 100 ಕಾಲ ಸುಖವಾಗಿ ನಿಮ್ಮ ಪ್ರೀತಿಗೋಸ್ಕರ ನಾನು ಚೆನ್ನಾಗಿರ್ತೀನಿ ಅನ್ನೋ ಭರವಸೆ ನನಗದೆ. ತಪ್ಪು ತಂಗಿ ವೀಡಿಯೋ ಹಾಕ್ತೀನಿ ನೋಡೋದಕ್ಕಂದ್ರಪ್ಪ. ಈಗ 2ನೇ ಚಾನಲಲ್ಲಿ 3 ವೀಡಿಯೋ ಓದ್ತಾವಲ್ಲ. ಅದೇ 90s 80s ಸ್ಟೋರಿ ಭಾಳ ಇಂಟ್ರೆಸ್ಟಾಗಿ ಚೆನ್ನಾಗಿ ನೋಡ್ತಾ ಇದ್ದೀರಿ. ಭಾಳ ಖುಷಿಯಿಂದವ. ಅಷ್ಟರಲ್ಲೇ ನೋಡೋದು ಇನ್ನೊಂದು ಎಕ್ಸ್ಟ್ರಾ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸಂಜೆಗೆ 8 ಗಂಟೆಗೆ ಒಂದು ವೀಡಿಯೋ ಮಾಡಿ ಹಾಕದ ಅಂತವ ಹಂಗೆ ಅನ್ಕೊಂಡಿದ್ದೀನಿ. ನಾಳೆಯಿಂದವ ಅದ್ರಲ್ಲಿ 4 ಇದ್ರಲ್ಲಿ 4 ಹಾಕದ. ಇದು ಅದು ಸರಿಯಾಗ ಗಂಟ ಅಂತ ಅನ್ಕೊಂಡಿದ್ದೀನಿ. ನೋಡೋದ ಸರಿ ಕಣ್ರಪ್ಪ ಬರೋರ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂತ ನಿಮ್ಮ ಮನಸ್ಸಿಗೆ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.